ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ಮಿನಿಟ್ ಮ್ಯಾಜಿಕ್ಸ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಓ ಹೆನ್ರಿ ಅವರ ಒಂದು ಕ್ಲಾಸಿಕ್ ಶಾರ್ಟ್ ಸ್ಟೋರಿ ದ ಗಿಫ್ಟ್ ಆಫ್ ದ ಮೇಜಾಯ್, ದ ಗಿಫ್ಟ್ ಆಫ್ ದ ಮ್ಯಾಗಿ ಅಲ್ಲ, ಗಿಫ್ಟ್ ಆಫ್ ದ ಮೇಜಾಯ್ನ ಶಾರ್ಟ್ ಆಗಿ ಸಮರೈಸ್ ಮಾಡೋಣ. ಸೊ ಡೈರೆಕ್ಟ್ಲಿ ನಾವು ಸ್ಟೋರಿಗೆ ಹೋಗೋಣ. ಅದು ಕ್ರಿಸ್ಮಸ್ಸಿನ ಹಿಂದಿನ ದಿನ. ಡೆಲ್ಲಾ ಅಂತ ಫುಲ್ ಅಳ್ತಾ ಕೂತಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಬರೀ $1.87 ಅಷ್ಟೇ ಇರೋದು. ಅವ್ರು ಎಷ್ಟು ಸಲ ತಿರುಗಿಸಿ ಕೌಂಟ್ ಮಾಡಿದ್ರು $1.87 ಅಷ್ಟೇ ಅವ್ರ ಹತ್ರ ಇರೋದು. ಯಾಕೆ ಇವರಿಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಮುಂದೆ ರಿವೀಲ್ ಮಾಡ್ತೀನಿ. ಡೆಲ್ಲಾ ಅವರ ಹಸ್ಬೆಂಡ್ ಹೆಸರು ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹಮ್ ಯಂಗ್. ಅದೇ ಡೆಲ್ಲಾ ಅವ್ರನ್ನ ಸ್ವೀಟ್ ಆಗಿ ಶಾರ್ಟ್ ಆಗಿ ಜಿಮ್ ಅಂತ ಕರೀತಾರೆ. ಆ ಜಿಮ್ ಅಲ್ಲ, ಈ ಜಿಮ್. ಆದ್ರೆ ಒಂದು ಸ್ಯಾಡ್ ನ್ಯೂಸ್ ಏನಂದ್ರೆ, ಜಿಮ್ ಮುಂಚೆ ಒಂದು ವಾರಕ್ಕೆ $30 ದುಡಿತಿದ್ರು. ಇವಾಗ ಏನಾಗಿದೆ ಅಂದ್ರೆ ಡಿಕ್ರೀಸ್ ಆಗಿದೆ $20ಗೆ. ಪ್ಲಸ್ ಡೆಲ್ಲಾ ಯಾಕೆ ತುಂಬಾ ಬೇಜಾರಾಗಿದ್ದಾರೆ ಅಂದ್ರೆ, ಕ್ರಿಸ್ಮಸ್ಗೆ ಜಿಮ್ಮಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ಬೇಕಂತ ಅವ್ರಿಗೆ ಆಸೆ. ಬಟ್ ಅವ್ರ ಹತ್ರ ಇರೋದು $1.87 ಅಷ್ಟೇನೆ. ಇವ್ರೆಷ್ಟೇ ಒಂದು ಬಡತನದಲ್ಲಿ ಇದ್ರೇನು ಎರಡು ವಿಷಯ ಇವ್ರ ಹತ್ರ ತುಂಬಾ ವ್ಯಾಲ್ಯೂಬಲ್ ಆಗಿತ್ತು. ಒಂದೇನಂದ್ರೆ, ಅದು ಜಿಮ್ ಅವರ ಒಂದು ಗೋಲ್ಡನ್ ವಾಚ್. ಈ ಗೋಲ್ಡನ್ ವಾಚ್ ಎಷ್ಟು ವ್ಯಾಲ್ಯೂಬಲ್, ಎಷ್ಟು ಪ್ರೆಷಸ್ ಅಂದ್ರೆ, ಇದು ಅವರ ಅಜ್ಜ ಅವ್ರ ಅಪ್ಪಂಗೆ ಪಾಸ್ ಮಾಡಿದ್ದು, ಮತ್ತೆ ಅವ್ರ ಅಪ್ಪ ಮತ್ತೆ ಅವ್ರ ಮಗ ಜಿಮ್ಮಿಗೆ ಪಾಸ್ ಮಾಡಿದ್ದಾರೆ. ಇದು ಎಷ್ಟು ಬ್ಯೂಟಿಫುಲ್, ಎಷ್ಟು ಪ್ರೆಷಸ್ ಅಂದ್ರೆ, ಏನಾದ್ರೂ ಕಿಂಗ್ ಸಾಲಮನ್ ಅಂದ್ರೆ ಸಾಲಮನ್ ಎಂಬ ಒಬ್ಬ ರಿಚ್ ರಾಜ ಏನಾದ್ರೂ ಈ ವಾಚ್ ನ ಅವ್ರು ನೋಡಿದ್ರೆ ಆ ಇರೋ ಒಂದು ಜಲಸಿಯ ಒಂದು ಹೊಟ್ಟೆ ಕಿಚ್ಚಿಗೆ ಅವನ ದಾಡಿನೆಲ್ಲ ಕಿತ್ಬಿಡ್ತಿದ್ರಂತೆ. ಇನ್ನೊಂದು ವಿಷಯ ಇವ್ರ ಹತ್ರ ತುಂಬಾ ವ್ಯಾಲ್ಯೂಬಲ್ ಆಗಿರೋದು ಏನಂದ್ರೆ, ಡೆಲ್ಲಾ ಅವರ ಲಾಂಗ್ ಅಂಡ್ ಲಶಸ್ ಹೇರ್. ಏನಾದ್ರೂ ಶೀಬಾ ದೇಶದ ರಾಣಿ ಡೆಲ್ಲಾ ಅವರ ಪಕ್ಕದ ಮನೇಲಿ ನಿಂತ್ಕೊಂಡು ಅವರ ಉದ್ದ ಕೂದಲು ನೋಡಿದ್ರೆ ಅವ್ರ ಹತ್ರ ಎಷ್ಟೇ ಒಂದು ಬೆಳ್ಳಿ ಬಂಗಾರ ಇರಲಿ ಫುಲ್ ಅವ್ರಿಗೆ ಹೊಟ್ಟೆ ಕಿಚ್ಚಾಗಿರ್ಬೋದು. ಬಟ್ ನಿಮಗೆ ಆ ಪ್ರಾಬ್ಲಮ್ ಯಾಕೆ ಇರ್ಬೋದು, ಡೆಲ್ಲಾಗೆ ಅವ್ರ ಹಸ್ಬೆಂಡಿಗೆ ನಾಳೆ ಕ್ರಿಸ್ಮಸ್ಸಿಗೆ ಗಿಫ್ಟ್ ಕೊಡಕ್ಕೆ ಏನೂ ಇಲ್ಲ. ಸೊ ಡೆಲ್ಲಾ ಏನ್ ಮಾಡ್ತಾರೆ, ಯೋಚನೆ ಮಾಡ್ಬಿಟ್ಟು ಅವ್ರ ತಲೆನ ಟೈ ಮಾಡಿ ಮಿಸ್ಸಸ್ ಸಫರೋನಿ ಹೇರ್ ಗುಡ್ಸ್ ಆಫ್ ಆಲ್ ಕೈಂಡ್ಸ್ ಅನ್ನೋ ಒಂದು ಶಾಪಿಗೆ ಹೋಗ್ತಾರೆ. ಆ ಶಾಪಿಗೆ ಹೋಗ್ಬಿಟ್ಟು ಅವ್ರು ಕೇಳ್ತಾರೆ, ವಿಲ್ ಯು ಬೈ ಮೈ ಹೇರ್? ನನ್ನ ತಲೆ ಕೂದಲನ್ನ ನೀವು ಬೈ ಮಾಡ್ತೀರಾ ಅಂತ ಕೇಳ್ತಾರೆ. ಮಿಸಸ್ ಸಫ್ರೋನಿ ಅವರು ಡೆಲ್ಲಾ ಅವರ ಒಂದು ಲಾಂಗ್ ಹೇರ್ ನ ನೋಡ್ತಾರೆ, ಅದನ್ನ ವೇ ಮಾಡ್ತಾರೆ. ಆಮೇಲೆ ಅವ್ರಿಗೆ ಏನ್ ಆಫರ್ ಮಾಡ್ತಾರೆ ಅಂದ್ರೆ, $20 ಕೊಡ್ತೀನಿ ನಿಮ್ ಹೇರಿಗೋಸ್ಕರ ಅಂತ ಹೇಳ್ತಾರೆ. ಡೆಲ್ಲಾ ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ ನನ್ನ ಹೇರ್ ನ ತಗೊಳ್ಳಿ, ಮತ್ತೆ $20 ನನಗೆ ಕೊಡಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಡೆಲ್ಲಾ ಜಿಮ್ಮಿಗೆ ಒಂದು ಪರ್ಫೆಕ್ಟ್ ಗಿಫ್ಟ್ ನ ಹುಡ್ಕೊಂಡು ಒಂದು ಶಾಪಿಂದ ಇನ್ನೊಂದು ಶಾಪಿಗೆ ಫುಲ್ ಅವ್ರು ಏನ್ ಮಾಡ್ತಾರೆ, ಹಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಫೈನಲಿ ಒಂದು ಶಾಪ್ ಹತ್ರ ಬಂದ್ಬಿಟ್ಟು ಒಂದು ವಂಡರ್ಫುಲ್ ಆಗಿರೋ ಒಂದು ಗೋಲ್ಡನ್ ಚೈನ್ ನ ಅವ್ರು ನೋಡ್ತಾರೆ. ಅದು ಎಷ್ಟು ಪ್ಯೂರ್ ಆಗಿತ್ತಂದ್ರೆ, ಸಿಂಪಲ್ ಆಗಿತ್ತಂದ್ರೆ ಅದು ಪ್ಯೂರ್ ಮೆಟೀರಿಯಲ್ ಆಗಿತ್ತು. ಅವ್ರು $21 ಕೊಟ್ಟು ಆ ಗೋಲ್ಡ್ ಚೈನ್ ನ ಖುಷಿಯಾಗಿ ಮನೆಗೆ ತಗೊಂಡ್ಬರ್ತಾರೆ. ಮನೆಗೆ ಬಂದ್ಮೇಲೆ ಅವ್ರು ಫುಲ್ ಅವ್ರ ಹೊಸ ಹೇರ್ ಸ್ಟೈಲ್ ನ ನೋಡಿ ಫುಲ್ ರೆಡಿ ಆಗ್ತಾ ಅವ್ರು ಯೋಚನೆ ಮಾಡ್ತಾರೆ, ಏನಾದ್ರು ಜಿಮ್ ಈ ಹೊಸ ಹೇರ್ ಸ್ಟೈಲ್ ನ ನೋಡಿದ್ರೆ ಅವ್ನು ಬೇಜಾರಾಗ್ತಾನ ಅಥವಾ ಅವ್ನಿಗೆ ಕೋಪ ಬರುತ್ತಾ ಅಂತ ಅವ್ರು ಫುಲ್ ಒಂದು ಟೆನ್ಷನ್ ಅಲ್ಲಿ ರೆಡಿ ಆಗ್ತಿರ್ತಾರೆ. ಜಿಮ್ ಅವ್ರು ಏನ್ ಹೇಳ್ಬೋದು, ಈ ಹೊಸ ಹೇರ್ ಸ್ಟೈಲ್ ನೋಡಿ ಏನಾದ್ರು ಒಂದು ಸ್ಕೂಲ್ ಗಳ ತರ ಕಾಣಿಸ್ತೀನಾ ಅಥವಾ ಒಂದು ಕೋನಿ ಐಲ್ಯಾಂಡ್ ಕೋರಸ್ ಗಳ ತರ ಕಾಣ್ತಿದೀನಾ ಅಂತ ಅವರು ಫುಲ್ ಯೋಚನೆ, ಒಂದು ಕುತೂಹಲದಿಂದ, ಒಂದು ಕ್ಯೂರಿಯಾಸಿಟಿಯಲ್ಲಿ ಡೆಲ್ಲಾ ಅವರು ಕಾಯ್ತಿರ್ತಾರೆ. ಟೈಮ್ 7 ಆಗ್ತಾ ಬಂತು. ಡಿನ್ನರ್ ರೆಡಿ ಆಗಿತ್ತು, ಆದ್ರೆ ಜಿಮ್ ಇನ್ನೂ ಬಂದಿಲ್ಲ. ಡೆಲ್ಲಾಗಂತೂ ಇನ್ನೂ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಜಿಮ್ ಯಾವಾಗ್ಲೂ ಇಷ್ಟು ಲೇಟ್ ಅವ್ರು ಬರೋದೇ ಇಲ್ಲ. ಫೈನಲಿ ಜಿಮ್ ಅವರು ಅಲ್ಲಿ ವಾಕ್ ಮಾಡ್ಕೊಂಡ್ ಬರೋ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕೇಳಿಸಿದ್ಮೇಲೆ ಡೆಲ್ಲಾ ಅವರಿಗಂತೂ ಇನ್ನೂ ಒಂದ್ ಸ್ವಲ್ಪ ಭಯ, ಇನ್ನೂ ಒಂದ್ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅವ್ರ ಹಾರ್ಟ್ ಅಂತೂ ಫುಲ್ ರೇಸ್ ಮಾಡ್ತಾ ಇರತ್ತೆ, ಅಯ್ಯೋ ಮುಂದೆ ಏನಾಗತ್ತೋ ಅಂತ. ಒಂದು ಶಾರ್ಟ್ ಪ್ರೇಯರ್ ಮಾಡ್ತಾರೆ. ಪ್ಲೀಸ್ ಗಾಡ್, ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ. ದೇವ್ರೆ ಪ್ಲೀಸ್ ನಾನು ಇನ್ನೂ ಪ್ರಿಟಿ ಆಗಿದ್ದೀನಿ ಅಂತ ಅವ್ರಿಗೆ ಥಿಂಕ್ ಮಾಡೋ ತರ ಮಾಡಿ ಅಂತ ಅವರು ಒಂದು ಚಿಕ್ಕ ಪ್ರೇಯರ್ನ ಪ್ರೇ ಮಾಡ್ತಾರೆ. ಪಾಪ ಜಿಮ್ಮಿಗೆ ಅವಾಗ ಜಸ್ಟ್ 22 ಇಯರ್ಸ್ ಓಲ್ಡ್ ಆಗಿರ್ತಾರೆ. ಫುಲ್ಲು ಟಯರ್ಡ್ ಆಗಿ ಅವ್ರು ಡೋರ್ ಓಪನ್ ಮಾಡಿ ಮನೆ ಒಳಗೆ ಬಂದು ಅವರ ಓವರ್ ಕೋಟ್ ನಲ್ಲಿ ಹ್ಯಾಂಗ್ ಮಾಡಿ ಡೆಲ್ಲಾನ ನೋಡ್ತಾರೆ. ಡೆಲ್ಲಾನ ನೋಡಿದ್ಮೇಲೆ ಅವರ ಎಕ್ಸ್ಪ್ರೆಷನ್ ಎಷ್ಟು ಡಿಫ್ರೆಂಟ್ ಆಗಿತ್ತಂದ್ರೆ, ಅದು ಕೋಪನ, ಅದು ಸರ್ಪ್ರೈಸಾ, ಯಾರಿಗೂ ಗೊತ್ತಾಗ್ತಿಲ್ಲ. ಡೆಲ್ಲಾಗಂತೂ ಇನ್ನೂ ಟೆನ್ಷನ್, ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ತಿಲ್ಲ ಇದೇನ್ ಎಕ್ಸ್ಪ್ರೆಷನ್ ಇದು, ಕೋಪ ಆಗಿದಾರಾ ಬೇಜಾರಾಗಿದಾರ ಅಂತ ಗೊತ್ತಾಗ್ತಿಲ್ಲ. ಜಿಮ್ ಅಂತೂ ಒಂದು ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಇಂದ ಡೋರ್ ಹತ್ರನೇ ನಿಂತಿರುವಾಗ ಡೆಲ್ಲಾ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ಲೀಸ್ ನನ್ನ ಮೇಲೆ ಕೋಪ ಆಗ್ಬೇಡ, ನಾನ್ ನನ್ನ ತಲೆ ಕೂದಲನ್ನ ಕಟ್ ಮಾಡಿ ಅದನ್ನ ಮಾರಿ ಅದರಿಂದ ನಿನಗೋಸ್ಕರ ಕ್ರಿಸ್ಮಸ್ಗೆ ಒಂದು ಗಿಫ್ಟ್ ತಂದಿದ್ದೀನಿ, ಮೈ ಹೇರ್ ಗ್ರೋಸ್ ಫಾಸ್ಟ್ ಜಿಮ್ ಅಂತ ಸ್ವೀಟ್ ಆಗಿ ಜಿಮ್ಮಿ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡ್ತಾರೆ. ಸ್ಲೋ ಆಗಿ ಜಿಮ್ಮಿಗೂ ಅರ್ಥ ಆಗ್ತಾ ಬಂತು ಏನಾಗಿದೆ ಅಂತ. ಡೆಲ್ಲಾ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ನಾನು ನಿನ್ ಮೇಲೆ ತುಂಬಾ ಪ್ರೀತಿ ಮಾಡಿದ್ದೆ, ಅದಕ್ಕೆ ನಾನು ಈ ಕೂದಲನ್ನ ಕಟ್ ಮಾಡಿದ್ದೀನಿ, ಪ್ಲೀಸ್ ಡೋಂಟ್ ಬಿ ಆಂಗ್ರಿ ವಿತ್ ಮೀ ಅಂತ ಜಿಮ್ಮಿಗೆ ಕನ್ವಿನ್ಸ್ ಮಾಡ್ತಾರೆ. ಈ ತರ ಕನ್ವಿನ್ಸ್ ಮಾಡಾದ್ಮೇಲೆ ಬಾ ಜಿಮ್ ಊಟ ಮಾಡೋಣ ಅಂತ ಕರೀತಾರೆ. ಈ ತರ ಕರೆಯುವಾಗ ಜಿಮ್ ಏನ್ ಮಾಡ್ತಾರೆ, ಒಂದು ಪೇಪರ್ ಅಲ್ಲಿ ಏನೋ ರೋಲ್ ಆಗಿರೋದನ್ನ ಟೇಬಲ್ ಮೇಲೆ ಇಡ್ತಾರೆ. ಅದ್ನಲ್ಲಿ ಇಟ್ಬಿಟ್ಟು, ಹೊಸ ಹೇರ್ ಕಟ್ ಇಂದ ನಾನು ನಿನ್ನ ಏನೋ ಕಮ್ಮಿ ಪ್ರೀತಿ ಮಾಡ್ತೀನಿ ಅಂತ ಏನು ಅನ್ಕೋಬೇಡ, ಬಟ್ ನಾನು ಯಾಕೆ ಆ ತರ ಫುಲ್ ಶಾಕ್ ಆಗಿ ನಿಂತಿದೆ ಅಂತ ಆ ಪೇಪರ್ ಒಳಗೆ ಏನಿದೆ ಅಂತ ನೋಡು, ನಿನಗೆ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರೆ. ಡೆಲ್ಲಾ ಅವರು ಕ್ಯೂರಿಯಾಸಿಟಿಯಿಂದ ಫುಲ್ ಆ ಪೇಪರ್ನ ಓಪನ್ ಮಾಡಿ ನೋಡ್ತಾರೆ. ಓಪನ್ ಮಾಡಿ ನೋಡಿದ್ಮೇಲೆ ಅದರೊಳಗೆ ಏನಿದೆ ಅಂತ ನೋಡಿದ್ಮೇಲೆ ಡೆಲ್ಲಾಗಂತೂ ಫುಲ್ಲು ಒಂದು ಆನಂದದಿಂದ, ಒಂದು ಖುಷಿಯಿಂದ ಫುಲ್ಲು ಕಣ್ಣೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಜಿಮ್ ಏನ್ ಗಿಫ್ಟ್ ತಂದಿದ್ದಾರೆ ಅಂದ್ರೆ ಡೆಲ್ಲಾಗೆ
ಯಾವಾಗಲೂ ಡೆಲ್ಲ ಒಂದು ಶಾಪ್ ಹತ್ರ ಹೋಗ್ತಾ ಒಂದು ಎಕ್ಸ್ಪೆನ್ಸಿವ್ ಆಗಿರೋ ಒಂದು ಕೋಮ್ ಸೆಟ್, ಒಂದು ಹೇರ್ ಸ್ಟೈಲಿಂಗ್ ಸೆಟ್ನ ತುಂಬ ಆಸೆ ಪಟ್ಟು ನೋಡ್ತಾ ಇದ್ರು. ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಅದನ್ನ ಅವರು ಡೆಲ್ಲಾಗೋಸ್ಕರ ಗಿಫ್ಟ್ ಆಗಿ ತಂದಿದ್ದಾರೆ. ಈ ಪ್ರಾಡಕ್ಟ್ ನನಗೆ ಒಂದಿನ ಸಿಗತ್ತೆ ಅನ್ನೋ ಒಂದು ಯಾವುದೇ ಒಂದು ಹೋಪ್ ಇಲ್ಲದೆ ಇರೋ ಒಂದು ಪ್ರಾಡಕ್ಟು ಇವಾಗ ಫೈನಲಿ ಅವ್ರ ಕೈಯಲ್ಲಿರೋದನ್ನ ನೋಡಿ ಅವ್ರು ಫುಲ್ ಖುಷಿಯಾಗಿ ಹತ್ತಿ ಆ ಕೋಮ್ಸ್ನ ಅವರ ಎದೆ ಹತ್ರ ಇಟ್ಕೊಂಡು ಅವ್ರು ಏನಂತಾರಂದ್ರೆ My hair grows so fast, Jim. ಅಂತ ಫುಲ್ ಖುಷಿಯಿಂದ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಡೆಲ್ಲ ಇಮಿಡಿಯೇಟ್ಲಿ ಓಡೋಗಿ ಜಿಮ್ಮಿಗೋಸ್ಕರ ತಂದಿರೋ ಗಿಫ್ಟ್ ಏನಂದ್ರೆ ಆ ಒಂದು ವಾಚಿಗೋಸ್ಕರ ಒಂದು ಗೋಲ್ಡನ್ ಚೈನ್ ತಂದಿದ್ಲಲ್ಲ, ಅದನ್ನ ಅವ್ಳು ತೋರಿಸ್ತಾಳೆ. ಎಷ್ಟೋ ಶಾಪ್ಗಳನ್ನ ಹುಡುಕಿ ಆದ್ಮೇಲೆ ಫೈನಲಿ ಇದು ನನಗೆ ಸಿಕ್ಕಿದೆ. ಇದು ನಿನಗೆ ತುಂಬ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇದನ್ನ ನೀನು ವಾಚಿಗೆ ಸೆಟ್ ಮಾಡ್ಕೊ. ಆಮೇಲೆ ನಿನ್ನ ವಾಚ್ನ ನೀನು 1000 ಸಲ ನೋಡ್ತಾನೆ ಇರ್ತೀಯ. Give me a watch. Let's see how they look together. ನಿನ್ನ ವಾಚ್ ನನಗೆ ಕೊಡು, ಅದನ್ನ ನೋಡೋಣ ಜೊತೆಗೆ ಹೆಂಗ್ ಕಾಣಿಸುತ್ತೆ ಅಂತ ಕೇಳ್ತಾರೆ. ಆದ್ರೆ ಜಿಮ್ ಅವರಿಗೆ ಆ ಚೈನ್ ನೋಡಿ ಏನು ಎಕ್ಸೈಟ್ಮೆಂಟ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಎಂಡಿಂಗ್ ಬರುತ್ತೆ ನೋಡಿ. ಎಂಡಿಂಗ್ ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಜಿಮ್ ಸ್ಮೈಲ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಮೇಲ್ ನೋಡ್ಬಿಟ್ಟು ಏನಂತಾರಂದ್ರೆ, ಡೆಲ್ಲ, ಲೆಟ್ಸ್ ಕೀಪ್ ಅಸೈಡ್ ಆಫ್ ಕ್ರಿಸ್ಮಸ್ ಗಿಫ್ಟ್ಸ್ ಫಾರ್ ನೌ. ದೇ ಆರ್ ಟೂ ನೈಸ್ ಟು ಯೂಸ್ ನೌ. ಐ ಸೋಲ್ಡ್ ದ ವಾಚ್ ಟು ಗೆಟ್ ದ ಮನಿ ಟು ಬೈ ದ ಕೋಮ್ಸ್. ಲೆಟ್ಸ್ ಹ್ಯಾವ್ ಡಿನ್ನರ್ ನೌ. ಜಿಮ್ ಅವ್ರು ಏನಂತಾರಂದ್ರೆ, ಡೆಲ್ಲ, ನಮ್ಮ ಕ್ರಿಸ್ಮಸ್ ಗಿಫ್ಟ್ಸ್ನ ನಾವು ಸ್ವಲ್ಪ ಸೈಡಿಗೆ ಇಡೋಣ. ಯಾಕಂದ್ರೆ ಈ ಟೈಮಿಗೆ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಈ ವಾಚ್ನ ಮಾರ್ಬಿಟ್ಟು ಈ ಕೋಮ್ಸ್ನ ನಿನಗೆ ಬೈ ಮಾಡ್ತೆ ಅಂತ ಹೇಳ್ಬಿಟ್ಟು ನನಗೆ ಹೊಟ್ಟೆ ಹಸಿತಿದೆ, ಬಾ ಊಟ ಮಾಡೋಣ ಅಂತ ಹೇಳ್ತಾ ಈ ಕತೆ ಎಂಡ್ ಆಗತ್ತೆ. ನನಗೆ ಓ ಹೆನ್ರಿ ಅವರ ಶಾರ್ಟ್ ಸ್ಟೋರಿಗಳು ಯಾಕೆ ನನಗೆ ತುಂಬ ಇಷ್ಟ ಆಗತ್ತಂದ್ರೆ ಎಲ್ಲ ಸ್ಟೋರಿಯಲ್ಲೂ ಈ ಒಂದು ಟ್ವಿಸ್ಟ್ ಇದ್ದೇ ಇರತ್ತೆ. ಈ ಒಂದು ಸ್ಟೋರಿ ಬಗ್ಗೆ ಅವ್ರು ಏನು ಬರೀತಾರಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪೂರ್ವ ದೇಶದ ಈ ಒಂದು ಜೋಯಿಷ್ಯರು ಅಥವಾ ಈ ಜ್ಞಾನಿಗಳೇ ಈ ಮ್ಯಾಜಾಯ್. ಇವರು ಜೀಸಸ್ ಕ್ರೈಸ್ಟ್ ಹುಟ್ಟಿದಾಗ ಪಾಪು ಜೀಸಸ್ಗೆ ಗಿಫ್ಟ್ಸ್ ತರ್ತಾರೆ. ಇವರು ಈ ಪಾಪು ಜೀಸಸ್ಗೆ ಗಿಫ್ಟ್ ಕೊಟ್ಟಿದ್ರಿಂದಾನೇ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಒಬ್ರಿಗೊಬ್ರು ಗಿಫ್ಟ್ ಕೊಡೋ ಒಂದು ಸಂಪ್ರದಾಯ ಶುರು ಆಗತ್ತೆ. ಇವರು ಜ್ಞಾನಿಗಳು ಅಥವಾ ಬುದ್ಧಿವಂತರಾಗಿರೋದ್ರಿಂದ ಇವ್ರ ಗಿಫ್ಟ್ಗಳು ಅಷ್ಟು ಜ್ಞಾನವಂತವಾಗಿತ್ತು. ಆದ್ರೆ ನಾನಿಲ್ಲಿ ಬುದ್ಧಿನೇ ಇಲ್ದರೆ ಅವರ ಒಂದು ಗ್ರೇಟೆಸ್ಟ್ ವ್ಯಾಲ್ಯೂಬಲ್ ಥಿಂಗ್ ನ ಸ್ಯಾಕ್ರಿಫೈಸ್ ಮಾಡಿ ಗಿಫ್ಟ್ ತರಬೇಕಂತ ಯೋಚನೆ ಮಾಡಿರೋ ಇಬ್ರು ಬುದ್ಧಿ ಇಲ್ದಿರೋ ಮಕ್ಕಳ ಒಂದು ಕಥೆನ ನಾನು ನಿಮಗೆ ನರೇಟ್ ಮಾಡಿದ್ದೀನಿ. ಆದ್ರೆ ನಾನು ಒಂದು ಲಾಸ್ಟ್ ವರ್ಡ್ಸ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗಿನ ಕಾಲದಲ್ಲಿ ಯಾರು ಗಿಫ್ಟ್ಸ್ ಕೊಡ್ತಾರೋ ಅದರಲ್ಲಿ ತುಂಬಾ ಬುದ್ಧಿವಂತರು ಯಾರಂದ್ರೆ ಇವರಿಬ್ಬರೇ. ಯಾರು ಗಿಫ್ಟ್ಸ್ ಕೊಡ್ತಾರೋ, ಯಾರು ಗಿಫ್ಟ್ಸ್ ಇಸ್ಕೊಳ್ತಾರೋ ಎಲ್ಲರಲ್ಲಿ ಇವರೇ ಬುದ್ಧಿವಂತರು. ಎಲ್ಲಾ ಕಡೆನೂ ಇವರಿಬ್ಬರೇ ಬುದ್ಧಿವಂತರು, ಇವರೇ ಜೋಯಿಷ್ಯರು. ದೇ ಆರ್ ದ ಮ್ಯಾಜಾಯ್. ನಿಮ್ಮೆಲ್ಲರಿಗೂ ಈ ಒಂದು ಕತೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಪರ್ಸ್ನಲಿ ಇದು ನನ್ನ ಫೇವ್ರೆಟ್ ಶಾರ್ಟ್ ಸ್ಟೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.